ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಣಿತ ಪ್ರಾಜೆಕ್ಟ್ ವರ್ಕಲ್ಲಿ ಚಟುವಟಿಕೆ 6 ಅಭ್ಯಾಸ ಮಾಡೋಣ. ಚಟುವಟಿಕೆ 6 ಘಟಕ 10 ವೃತ್ತಗಳು, ಘಟಕ 11 ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಈ 2 ಘಟಕಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ರಚನೆ ಮಾಡಲಾಗಿದೆ. ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಬಹುಮುಖ್ಯವಾದ ಪ್ರಶ್ನೆಗಳು ಹಾಗೂ ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳಾಗಿವೆ. ಸೊ ಇಂತಹ ಪ್ರಶ್ನೆಗಳು ನಿಮಗೆ ಮುಂದಿನ ಎಕ್ಸಾಮ್ಗಳಿಗೂ ಬರುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಇದು ಫಸ್ಟ್ ಕ್ವಶನ್ನು, ಪ್ರಮೇಯ ಇದೆ. ಕ್ವಶನ್ ನಂಬರ್ 1 ಅಂತ ಬರ್ಕೋಬೇಕಾಗುತ್ತೆ. ಸೊ ಪ್ರಮೇಯನ ಕೇಳ್ತಾರೆ ಕಂಪಲ್ಸರಿ. 2 ಪ್ರಮೇಯ ಇದೆ, 2ರಲ್ಲಿ 1 ಪ್ರಮೇಯ ಎಕ್ಸಾಮ್ ಬರುತ್ತೆ. ಸೊ 3 ಅಂಕದ ಪ್ರಶ್ನೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅನ್ನೋದು ಪ್ರಮೇಯ. ವೆರಿ ಇಂಪಾರ್ಟೆಂಟ್. ಸೊ 3 ಮಾರ್ಕ್ಸಿಗೆ ಇದು ಬರುತ್ತೆ. ಸೊ ಪ್ರಮೇಯ ಅಂದ ತಕ್ಷಣ ಕಂಪಲ್ಸರಿ ಚಿತ್ರವನ್ನು ಬರಿಬೇಕು. ಸೊ ಚಿತ್ರವನ್ನು ಬರೆದ ಮೇಲೆ ದತ್ತ ಸಾಧನೆಯ ರಚನೆ ಸಾಧನೆಯನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು 3 ಅಂಕದ ಪ್ರಶ್ನೆ ಆಗಿದೆ. ಫಸ್ಟ್ ಕ್ವಶನ್ ಬರ್ಕೊಳ್ಳಿ, ಆಮೇಲೆ ಚಿತ್ರವನ್ನು ಬರೀರಿ, ಆಮೇಲೆ ದತ್ತ ಬರೀರಿ, ಸಾಧನೆಯ ರಚನೆ ಸಾಧನೆಯನ್ನು ಬರೀರಿ. ಸೊ ಇದು ಎಕ್ಸಾಮಿಗೆ ಕೇಳ್ತಾರೆ. ಸೊ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸುಲಭವಾಗಿ 3 ಅಂಕಗಳನ್ನ ಪಡ್ಕೋಬೋದು. 2 ಪ್ರಮೇಯ ಇದೆ, 2ರಲ್ಲಿ 1 ಪ್ರಮೇಯ ಕಂಪಲ್ಸರಿ ಬರುತ್ತೆ. ಹಾಗೆ ಈ ಪ್ರಮೇಯ ಕೇಳಿಲ್ಲ ಅಂದರೆ ಇನ್ನೊಂದು ಪ್ರಮೇಯ ಕೇಳ್ತಾರೆ, ಈ ಪ್ರಮೇಯದ ಮೇಲೆ ಲೆಕ್ಕವನ್ನು ಕೇಳ್ತಾರೆ. ಸೊ ವೈಸ್ ವರ್ಷ ಮಾಡ್ತಾರೆ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಸುಲಭ ಆಗುತ್ತೆ ವಿದ್ಯಾರ್ಥಿಗಳು. ಇದು 2ನೇ ಪ್ರಶ್ನೆ ಹಾಗೂ 2ನೇ ಪ್ರಮೇಯ ಕೂಡ ಭಾಳ ಇಂಪಾರ್ಟೆಂಟ್. ಇದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಭಾಳ ಸರಿ ಕೇಳ್ತಿದ್ದಾರೆ. ಸೊ 3 ಮಾರ್ಕ್ಸಿಗೆ ಇದು. ಇಲ್ಲಿ ಸಹ ನೀವು ಕಂಪಲ್ಸರಿ ಚಿತ್ರವನ್ನು ಬರೀಬೇಕಾಗುತ್ತೆ. ಚಿತ್ರವನ್ನು ಬರೆದಾದ್ಮೇಲೆ ದತ್ತವನ್ನು ಬರೀಬೇಕು. ದತ್ತ ಸಾಧನೆಯ ರಚನೆ ಮತ್ತು ಸಾಧನೆಯನ್ನು ಬರೀಬೇಕಾಗುತ್ತೆ. ತುಂಬ ಈಸಿ ಇದೆ. ಸೊ ಒಂದು 3 to 5 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಸುಲಭವಾಗಿ 3 ಅಂಕಗಳನ್ನ ಪಡ್ಕೋಬೋದು ವಿದ್ಯಾರ್ಥಿಗಳೇ. ಸೊ ಇದು 3 ಅಂಕದ ಪ್ರಶ್ನೆ ಆಗಿದೆ. ಪ್ರಾಜೆಕ್ಟಲ್ಲಿ ಇದು 2ನೇ ಪ್ರಶ್ನೆ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 3. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳಾಗಿವೆ. ಪಿ ಎ = 4 ಸೆಂಟಿಮೀಟರ್ ಮತ್ತು ಕೋನ ಎ ಪಿ ಒ 40 ಡಿಗ್ರಿ ಆದರೆ ಕೋನ ಎ ಒ ಬಿಯ ಅಳತೆ ಮತ್ತು ಪಿ ಬಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇದು 2 ಅಂಕದ ಪ್ರಶ್ನೆ. ಸೊ ಚಿತ್ರವನ್ನು ನೋಡಿ. ಸೊ ಇಲ್ಲಿ 40 ಡಿಗ್ರಿ ಇದ್ದರೆ ನಾವು ಎ ಒ ಬಿ ಕೋನ ಕಂಡುಹಿಡಬೇಕು. ಇಲ್ಲಿ 90 ಡಿಗ್ರಿ ಇರುತ್ತೆ, ಇಲ್ಲಿ 90 ಡಿಗ್ರಿ ಇರುತ್ತೆ. ಸೊ ಅವುಗಳ ಆಧಾರದ ಮೇಲೆ ಎ ಒ ಬಿ ಕಂಡುಹಿಡಿದ್ರೆ ಆಮೇಲೆ ಪಿ ಬಿ ಉದ್ದ ಎಷ್ಟಿದೆ ಅಂತ ಕಂಡುಹಿಡಬೇಕು. ಸೊ ಉತ್ತರವನ್ನು ನೋಡಿ ಗೊತ್ತಾಗುತ್ತೆ, ಈಸಿ ಇದೆ ಆನ್ಸರು. ಕೋನ ಬಿ ಒ ಪಿ 50 ಡಿಗ್ರಿ ಆದರೆ ನಮಗೆ ಕೋನ ಎ ಒ ಬಿ ಎಷ್ಟಿರುತ್ತೆ, 100 ಡಿಗ್ರಿ ಆಗುತ್ತೆ. ಸೊ ಎ ಪಿ ಬಿ ಪಿಗೆ ಸಮನಾಗಿರೋದ್ರಿಂದ ಬಿ ಪಿ 4 ಸೆಂಟಿಮೀಟರ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು 3ನೇ ಪ್ರಶ್ನೆಗೆ ಉತ್ತರ ಆಗಿದೆ. 2 ಅಂಕದ ಪ್ರಶ್ನೆ ಆಗಿದೆ ಇದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ 4ನೇ ಪ್ರಶ್ನೆ. ಕೊಟ್ಟಿರೋ ಚಿತ್ರದಲ್ಲಿ ಓ ವೃತ್ತಕೇಂದ್ರ ಮತ್ತು ಎ ಪಿ ಬಿ ಕಂಸದ ಉದ್ದ 4 ಪೈ ಆಗಿದೆ. ಒ ಬಿ 9 ಸೆಂಟಿಮೀಟರ್ ಆದರೆ ತೀಟಾ ಕೋನದ ಅಳತೆ ಎಷ್ಟಾಗಿರುತ್ತೆ ಅಂತ ಕೇಳಿದರೆ ಇದು 1 ಮಾರ್ಕಿನ ಪ್ರಶ್ನೆ ಆಗಿದೆ. ಸೊ ಚಿತ್ರ ಇದೆ, ತ್ರಿಜ್ಯ ಕೊಟ್ಟಿದ್ದಾರೆ, ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ, ಕೋನ ಎಷ್ಟು ಅಂತ ಕಂಡುಹಿಡಬೇಕು. ಹಾಗಾಗಿ ಎ ಪಿ ಬಿ ಕಂಸದ ಉದ್ದ θ/360 ಡಿಗ್ರಿ × 2πr ಫಾರ್ಮುಲಾ ಹಾಕಬೇಕು. ಸೊ ಕಂಸದ ಉದ್ದ 4 ಪೈ ಇದೆ. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ, r 9 ಇದೆ. ಸಿಂಪ್ಲಿಫಿಕೇಷನ್ ಮಾಡಿದಾಗ ತೀಟಾ ಎಷ್ಟು ಬರುತ್ತೆ, 80 ಡಿಗ್ರಿ. ಸೊ 80 ಡಿಗ್ರಿ ಒಂದು ಸರಿಯಾದ ಉತ್ತರ. ಇದು 1 ಅಂಕದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ಸೊ 5ನೇ ಪ್ರಶ್ನೆ 3 ಅಂಕದ್ದು. ಚಿತ್ರದಲ್ಲಿ ಒ ಎ ವೈ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 462 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಕೋನ ಎ ಒ ಬಿ 120 ಡಿಗ್ರಿ ಆದರೆ ಎ ವೈ ಬಿ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತಿದೆ. ಸೊ 3 ಅಂಕದ ಪ್ರಶ್ನೆ. ಚಿತ್ರವನ್ನು ಗಮನಿಸಿ. ತೀಟಾ ಇದೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೊಟ್ಟಿದ್ದಾರೆ. ನಮಗೆ ಏನು ಬೇಕಪ್ಪ ಅಂದರೆ ಎ ವೈ ಬಿ ಕಂಸದ ಉದ್ದ ಬೇಕು. ಸೊ ಫಸ್ಟು ಆನ್ಸರ್ ನೋಡೋಣ. ಸೊ ಒ ಎ ವೈ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 ಡಿಗ್ರಿ × πr². ಸೊ ವಿಸ್ತೀರ್ಣನ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಕೋನ ಇದೆ. ಸೊ ತ್ರಿಜ್ಯವನ್ನು ಕಂಡುಹಿಡಬೇಕು. ತ್ರಿಜ್ಯ ಎಷ್ಟು ಬರುತ್ತೆ ಅಂದರೆ 21 ಸೆಂಟಿಮೀಟರ್ ಬರುತ್ತೆ. ಈ ತ್ರಿಜ್ಯವನ್ನು ಬಳಸ್ಕೊಂಡು ಎ ವೈ ಬಿ ಕಂಸದ ಉದ್ದವನ್ನು ಕಂಡುಹಿಡಬೇಕಾಗುತ್ತೆ. ಎ ಒ ಬಿ ಕಂಸದ ಉದ್ದ θ/360 ಡಿಗ್ರಿ × 2πr. ಸೊ ಆರ್ನ ಮತ್ತು ತೀಟಾದ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ 44 ಸೆಂಟಿಮೀಟರ್ ಬರುತ್ತೆ. ಸೊ ಎ ವೈ ಬಿ ಕಂಸದ ಉದ್ದ 44 ಸೆಂಟಿಮೀಟರ್ ಆಗಿದೆ ವಿದ್ಯಾರ್ಥಿಗಳೇ. ಇದು
5ನೇ ಪ್ರಶ್ನೆಗೆ ಉತ್ತರವಾಗಿದೆ. ಇದು 3 ಅಂಕದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳು. ಇನ್ನು ಕೊನೆಯ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ, ಇದು ಸಹ 3 ಅಂಕದ ಪ್ರಶ್ನೆ ಆಗಿದೆ. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. ಎ ಒ ಬಿ 60 ಡಿಗ್ರಿ, ಆದರೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಸೊ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ತೀಟಾ ಇದೆ 60 ಡಿಗ್ರಿ, ತ್ರಿಜ್ಯ ಇದೆ 21 ಸೆಂಟಿಮೀಟ್ರು. ಸೊ ಹೇಗೆ ಮಾಡಬೇಕು ಅಂದರೆ, ಫಸ್ಟು ಒ ಎ ಪಿ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡ್ರೆ ತೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಹಾಕಿದಾಗ ಸೊ 231 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಹಾಗೆ ತ್ರಿಭುಜ ಎ ಒ ಬಿ ಅನ್ನೋದು ಸಮಬಾಹು ತ್ರಿಭುಜವಾಗಿದೆ. ಹಾಗಾಗಿ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ √3/4 a ಸ್ಕ್ವೇರ್ ಆಗುತ್ತೆ. ಸೊ ಅದರ ವಿಸ್ತೀರ್ಣ ಎಷ್ಟಾಗುತ್ತೆ ಅಂದರೆ 190.73 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನಮಗೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಬೇಕಾಗಿರೋದ್ರಿಂದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಳಿಬೇಕು. ಸೊ ಅವಾಗ ನಮಗೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತೆ 40.27 ಸೆಂಟಿಮೀಟರ್ ಸ್ಕ್ವೇರ್. ಇದು 6ನೇ ಪ್ರಶ್ನೆಗೆ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿಗೆ ಚಟುವಟಿಕೆ 6 ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ FA3ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.